ಕ್ಯಾಲೆಂಡರ್ ಮತ್ತೆ ಸೀರೀಸ್ ಕ್ವೆಶ್ಚನ್ ಎರಡು ಕ್ಲಬ್ ಮಾಡಿದ್ರೆ ಹೇಗಿರುತ್ತೆ ಈ ಕ್ವೆಶ್ಚನ್ ಅಲ್ಲಿ ನಾವು ನೋಡೋಣ. ಇದಕ್ಕೆ ಬೇಸಿಕ್ ಕ್ಯಾಲೆಂಡರ್ಸ್ ಬಗ್ಗೆ ಗೊತ್ತಿರಬೇಕು. ಜಾನ್ ಫಸ್ಟ್ ಮಂತ್ ಆಫ್ ದ ಇಯರ್, ಫೆಬ್ ಸೆಕೆಂಡ್, ಮಾರ್ಚ್ ಥರ್ಡ್, ಸೋ ಆನ್, ಡಿಸೆಂಬರ್ ಇಸ್ 12th ಮಂತ್ ಆಫ್ ದ ಇಯರ್. ಇಲ್ಲೇನ್ ಕೊಟ್ಟಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಜಾನ್, ಡಿಸೆಂಬರ್, ಅಕ್ಟೋಬರ್, ಎಕ್ಸ್, ಮಾರ್ಚ್, ಅಕ್ಟೋಬರ್, ವೈ ಮತ್ತೆ ಸೆಪ್ಟೆಂಬರ್. ಇಂಥ ಸೀರೀಸ್ ಕ್ವೆಶ್ಚನ್ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಪ್ಯಾಟರ್ನ್ ಕಂಡುಹಿಡಿಬೇಕು. ಓವರ್ ಆಲ್ ಏನಾಗ್ತಿದೆ ಅಂದ್ರೆ ಹಿಂದೆ ಹೋಗ್ತಿದೆ ಅಥವಾ ಡಿಕ್ರೀಸ್ ಆಗ್ತಾ ಇದೆ. ಜಾನ್ ಇಂದ ಜಾನ್ಗೆ ವಿ ಕಮ್ ಬ್ಯಾಕ್ ಬೈ 0 months. ಜಾನ್ ಇಂದ ಡಿಸೆಂಬರ್ಗೆ ವಿ ಕಮ್ ಬ್ಯಾಕ್ ಬೈ 1 month. ಡಿಸೆಂಬರ್ ಇಂದ ಅಕ್ಟೋಬರ್ಗೆ ವಿ ಹ್ಯಾವ್ ಕಮ್ ಬ್ಯಾಕ್ ಬೈ 2 months. ಡಿಸೆಂಬರ್ ಇಂದ ಅಕ್ಟೋಬರ್ಗೆ 2 month ಕಮ್ ಬ್ಯಾಕ್ ಮಾಡಿದೀವಿ, ಹಿಂದೆ ಹೋಗಿದೀವಿ. ನವೆಂಬರ್ ಮಧ್ಯದಲ್ಲಿರೋ ಮಂತ್. ಅಕ್ಟೋಬರ್ ಇಂದ ಎಕ್ಸ್ಗೆ 3 months ಹಿಂದೆ ಹೋಗ್ಬೇಕು, ಮಧ್ಯದಲ್ಲಿ 2 ಬಿಡಬೇಕು. 2 ಬಿಟ್ಟಿದೀವಿ. ಓವರ್ ಆಲ್ 3 months ಹಿಂದೆ ಹೋಗಿದೀವಿ. ತಿರ್ಗಾ ಎಕ್ಸ್ ಇಂದ ಮಾರ್ಚ್ಗೆ ಎಷ್ಟು ಮಂತ್ಸ್ ಹಿಂದೆ ಹೋಗ್ತೀವಿ? ಹಿಯರ್ ವಿ ಗೋ ಬ್ಯಾಕ್ ಬೈ 4 months ಹಿಂದೆ ಹೋಗಿರ್ತೀವಿ. ಜುಲೈ ನಮ್ದು ಫಸ್ಟ್ 4 months ಹಿಂದೆ ಹೋಗಿರ್ತೀವಿ, 3 ಹಂಗೆ ಬಿಡ್ತೀವಿ ಅಂಡ್ ಓವರ್ ಆಲ್ 4 months ಹಿಂದೆ ಹೋಗಿರ್ತೀವಿ. ಸೊ ಮಾರ್ಚ್ ಸಿಕ್ತು ನಮ್ಗೆ. ಇಲ್ಲಿಂದ ಇಲ್ಲಿ 5 months ಹಿಂದೆ ಹೋಗಿರ್ತೀವಿ, ಇಲ್ಲಿಂದ ಇಲ್ಲಿ 6 months ಹಿಂದೆ ಹೋಗಿರ್ತೀವಿ, ಇಲ್ಲಿಂದ ಇಲ್ಲಿ 7 months ಹಿಂದೆ ಹೋಗಿರ್ತೀವಿ. ಅಕ್ಟೋಬರ್ ಇಂದ 6 months ಹಿಂದೆ ಹೋದ್ರೆ 5 ಬಿಟ್ಟು 1 2 3 4 5 ನಮಗ್ ಸಿಗೋದು ಏಪ್ರಿಲ್. ಸೊ ದ ಆನ್ಸರ್ ಇಸ್ ಬಿ, which is July and April. ಸೊ ಈ ತರ ಕ್ವೆಶ್ಚನ್ಸ್ ಅಲ್ಲಿ ಓವರ್ ಆಲ್ ಪ್ಯಾಟರ್ನ್ ನೋಡ್ಬೇಕು ಅಂಡ್ ಎಷ್ಟು ಮಂತ್ಸ್ ಹಿಂದೆ ಹೋಗ್ತಿದ್ವಿ ಅದನ್ನ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದಿಸ್ ವಾಸ್ ಅ UPSC ಕ್ವೆಶ್ಚನ್. ಥ್ಯಾಂಕ್ ಯು.